ನೆನ್ನೆ ನೆನ್ನೆ ಅದಾಗ ಆವಾಗಿಂದ ಗಾಡಿ ಆನ್ ಮಾಡ್ತಾನೆ ಇದ್ದೀನಿ, ಮುಂದಕ್ಕೆ ಹೋದಾನೆ ಇಲ್ಲ ಇದ್ರ ಬಾದ್ಮೂಲ. ಹಾಂ ಲೇ ಪರಮೇಶಿ, ವಾ ಅಂದಿಯ ಅಂದಿಯ ಅಲ್ಲೋ, ಗಾಡಿ ಇಲ್ಲಿ ಕುತ್ಕೊಂಡು ಓಡಿಸಿದ್ರೆ ಆಗ್ತದೇನೋ? ಅಲ್ಲಿ ಸೀಟ್ ಮೇಲೆ ಕುತ್ಕೊಂಡಲ್ಲೇನ ಗಾಡಿ ಓಡಿಸೋದು? ನಾನು ಇಲ್ಲೇ ಕುತ್ಕೊಂಡು ಓಡಿಸೋದು. ಹ್ಞೂ, ಆವಾಗ ಕರ್ಕೊಂಬಂದ ನಿನ್ನ ಹುಷಾರಾಗಿ. ಅಯ್ಯ, ನೀನು ಕರ್ಕೊಂಬಂದ ನಿನ್ನ ಬೈಕ್ ಮುನ್ನಾಕ 24 ಹತ್ರ ಉಳಿಸ್ದೆ. ನನಗೇನಾದ್ರೂ ಆಗಿಲ್ಲ, ಎಳೆ ಮಗುಕ್ಕೆ ಹೆಚ್ಚು ಕಮ್ಮಿ ಆಗಿದ್ರಿ ಏನೋ ಮಾಡೋದು? ಆಂಟಿಯ ಆಂಟಿಯ ಈ ಗಾಡಿ ಹಂಗೆ ಸ್ಟಾರ್ಟ್ ಮಾಡ್ಬೋದು ಬಾ, ನಾನು ಊರಿಗೆ ಹೋಗ್ಬೇಕು ಬಾ. ನಾನು ಗಾಡಿ ಗಿಡಿ ಓಡಿಸೋಳಲ್ಲಪ್ಪ. ಅಯ್ಯೋ ಎಂತ ಆಗೋಯ್ತು. ಏಯ್ ಡ್ರನ್ 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 ನಡೆ ಮಗ, ನಡೆ ಹೋದಂಗೆ ಅವನೇ ಇವತ್ತು. ಅಲ್ಲ, ಆದಿಶಂಕರ್ನು ಒಳ್ಳೆ ಮನೆಗೆ ಎಂತಂದವನು ಎತ್ತು. ನೆಂಟರು ಬಂದವ್ರೆ ಏನೋ ಒಬ್ಬಟ್ಟು ಮಾಡಿಕ್ಕನ, ದಿನಕ್ಕೊಂದು ಅಡುಗೆ ಮಾಡಿಕ್ಕನ ಅನ್ನೊಬ್ಬ ಇಲ್ಲ. ಹಿಟ್ಟು ಸಾರು ಅನ್ನ ದೋಸೆ ಇಡ್ಲಿ ಚಪಾತಿ ಇದಾ? ಹಾಂ, ಅದೇನು ಕಳ್ಳೆಬೇಳೆ ಕಾಳು ಹಾಕಿ ಅಕ್ಕಿ ಹಾಕಿ ಪಾಯಸ ಅಂತೆ, ಪಾಯಸ ಮಾಡ್ತೀರಿ ನಾವು. ಏನು ಅಷ್ಟೊಂದೇ ಮಾಡಿಕ್ಕೋದು? ಅಲ್ಲ, ನೆಂಟರು ಬಂದವ್ರು ಅಂತಂದ್ಬಿಟ್ಟು ಏನೇನೋ ಮಾಡಿಕೊಟ್ಬೇಡೆ. ಮದುವೆ ಮನೆ ಕಳೆನೇ ಇಲ್ಲ ಮನೆಗ. ಅಯ್ಯೋ, ಒಳ್ಳೆ ಜನಗಳೆತ್ತಮ್ಮ. ನಾನೆಲ್ಲ ಜನ ಇಂಥ ಜನಗಳು ನೋಡಿದೆ, ದಬ್ಬತ್ ಜನಗಳು. ಏನಂತೆ ಅದು ಒಡವಾಡ ಅಂತ ಇದೆಯಾ? ನೀನ ಮಕ್ಕನವ್ರ ಮನೆಗ ಮಾಡಿದ್ದು ಹೇಳ್ತಾ ಇದ್ದೀನಿ. ಏನ್ ಮಾಡಿದ್ಲು ನಮ್ಮ ಅಕ್ಕನ? ಅಲ್ಲ, ನೆಂಟರು ಬಂದವ್ರಂತ ಏನೇನೋ ಒಂಚೂರು ಸಿಹಿ ಅಡಿಗೆ ಮಾಡಿಕೊತಲ್ಲ ನಾವು ಒಬ್ಬಟ್ಟಿಗೆ ಪಟ್ಟು. ಓ ಹಂಗೆ ಮಾಡಿಕ್ಕಿಲ್ಲ. ಗಾದಿಗಳು ಇಡ್ಲಿಗಳು ಚಟ್ನಿಗಳು ಎಲ್ಲ ತಿಂದಲ್ಲ ಗಂಡ್ಲಿಗ. ಇನ್ನೇನು ಹಾಂ 20 ಹಾಕಿದ ಮನಗ ತಿಪ್ಪಗ ಓಡಾಡ್ತಾ ಇದ್ದಲ್ಲ. ಇನ್ನೇನು ಲೇ, ಅವ್ರ ಹಾಕಿದ ಊಟ ನಂಗೆ ಸೆಟ್ ಆಗಿಲ್ಲ, ಜೀರ್ಣಕ್ಕೆ ತಗೊಂಡಿಲ್ಲ. ಏನು ಪೀತ ಹೊಟ್ಟೆ ನಾವು, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟಿದ್ವು. ಹೌದೇನು? ಓಲ್ ಬಿಡು ಸರಿ. ಇಲ್ಲ ಕೂತ್ಕೋ ಬಾ, ತಿರ್ಗಾ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಕ್ಕನ ಹೇಳ್ತೀನಿ ಒಬ್ಬಟ್ಟುಗಳು ಮಾಡಿಕ್ಕಿಲ್ಲ ಅಂತ. ಅಮ್ಮನ ಬೈಗದವಳಮ್ಮ, ಒಬ್ಬಟ್ಟುಗಳು ಮಾಡಿಕೊ ಅಂತ ಹೇಳ್ತೀನಿ ಬಾ. ಅದೊಂದು ಪಂಗ ಮಾಡು. ಇಷ್ಟು ದೊಡ್ಡ ಮನೆಗೆ ಯಾರು ಇಲ್ಲೇ ಇಲ್ಲಲ್ಲಮ್ಮ. ನೀನು ದೊಡ್ಡ ಭೂತ ಇದ್ದಂಗೆ, ಭೂತ ಬಂಗ್ಲೆ ಇದ್ದಂಗೆ. ಹಾಂ, ಅವರಪ್ಪ ಯಾರು ಇಲ್ಲ ಅಂತ ಹೇಳಿದ್ವ ಅವರೇ. ಮತ್ತೆ ಒಬ್ರು ಗಡಿ ಕಾಯಿಸ್ತಾನೆ ಇಲ್ಲ. ಹೋಗ್ ನಂಗ ಎಲ್ಲ ತಡ್ಕಾ ಹೋಗಿತಾರೆ, ಮನೆಗೆ ಕುತ್ಕೊಂಡಿದ್ದಾರ ನಿನ್ನಂಗೆ ಕೆಲಸ ಕಾರ್ಯ ಬಿಟ್ಟು. ಥೋ ಇವಳು ಬಾಯಿಗಮ್ಮ ನಾಗ, ಇವಳ್ದೇನು ಬಾಯ ಇಲ್ಲ ಬಸ್ರ ಏನ? ಅಲ್ಲ, ಬಸ್ರ ಮನೆ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಬಸ್ರ ಮನೆ ಅನ್ಕ ಮನೆ ಮುಂದೆ ಗಿಡಗ್ಲಾಗ ಹೋಗು. ನಾವು ಗಂಟಿಗ್ಲಾಗೆಲ್ಲ ಹೋಗಲ್ಲಮ್ಮ. ನಾವೇನಾದ್ರು ಬಸ್ರ ಮನೆಗೆ ಹೋಗೋದಾ? ಇಲ್ಲ ಬಸ್ರ ಮನೆ ಬೀಗ ಹಾಕದ್. ಹೋಗ್ ನೀ ಬಾಯಿಗೆ ಮೂನಾಗ ಇದಾಕ ಬಂದ್ಬಿಟ್ಟಿದ್ಯಾ? ಅಯ್ಯ, ಅವ್ರ ಕೂಳೇನೋ ನಂಗೆ ಮೈಕ ಸೆಟ್ ಆಗಿಲ್ಲಪ್ಪ. ಅದೇನೋ ಅರ್ಗಿಲ್ಲ, ಅದಕ್ಕೆ ಬಂದ್ಬಿಟ್ನತ್ತ. ಯಾರು ಕರ್ಕೊಂಬಂದಿದ್ದು? ಆಗ ಇಲ್ಲಿ ಕೂತ ನೋಡು, ಇವನೇ ಕರ್ಕೊಂಬಂದಿದ್ದು. ಓ ಏನ ಸಮಾಚಾರ? ಏನ ಸಮಾಚಾರ ಎಲ್ಲ ಹೇಳ್ಬೇಕು. ಓ, ನಮ್ ಕೃಷ್ಣ ಮಾಮನವ್ರ ತಮ್ಮನು ಅಲ್ಲಲೇ. ಇವಾಗ ಆಶಂಕರ್ಗೆ ಏನು ಕೊಟ್ಟಿಲ್ಲೇನಾ? ಆ ಅಮ್ಮನು ಅವಳೆಲ್ಲ ಆಶಂಕರ್ನವ್ರ ಅತ್ತೆ, ಆ ಅಮ್ಮನ ತಮ್ಮನ ಎಲ್ಲ ಗದ್ರಿ ನೀನು. ನಮ್ ಕೃಷ್ಣ ಮಾಮನ ತಮ್ಮನು. ಏನ ಸಮಾಚಾರ ಅಣ್ಣ? ಏನದಣ್ಣ ಎಲ್ಲ ಹೇಳ್ಬೇಕಣ್ಣ. ಇನ್ನೇನ ನೀನ್ ಸಮಾಚಾರ ಹೇಳೋಣ. ಏನದಣ್ಣ ನಮ್ದು ಸಮಾಚಾರ? ಏನಿಲ್ಲ, ಸಮಾಚಾರನೂ ಇಲ್ಲ, ಅನಾಚಾರನೂ ಇಲ್ಲ. ಓ ಹಂಗಾದ್ರೆ ಇನ್ನ ಏನ್ ಅನಾಚಾರಗಳು ನಡೆದಿಲ್ಲೇನೋ? ಅನಾಚಾರಗಳು ಹಂಗದ್ರೇನ? ಅನಾಚಾರಗಳು ಲೇ, ನೀನ್ ಒಳಕೋಗ, ಅವನ್ ತಲೆಕಾಯಿ ತಿಂದಾಕ್ತಾನ ಹೋಗ. ಆ ಅಮ್ಮಂದ ಬಾಯ ಇಲ್ಲ, ಬಚ್ಚಲನ ಬಚ್ಚಲು ಅದೇನ ಗ್ಯಾರಂಟಿ ಬಿಡು, ಬಚ್ಚಲ ಬಿಡು. ಅದು ಏನ್ ಅನಾಚಾರಗಳನ್ನ ಎಷ್ಟು ಜನ ಮಕ್ಳು ನಿಂಗ ನ್ಯಾಯವಾಗಿ ಒಂದು ಕೂಳ್ ಮಾಡಕ್ಕಿಲ್ಲ, ಒಂದು ಕಾಪಿ ನೀರಿಲ್ಲ. ರೇಷ್ಮೆ ಸೀರೆಗಳು ಕೊಡ್ತೀನಿ ಅಂತ ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವನು ಕುಂಬಳಕಾಯಿಗಾನ ಅದ್ಯಾವುದೋ ಹಳೆ ಪೇರಿಕೆ ಕೊಟ್ಟವನೆ. ಲಕ್ಷ್ಮಿ ಕಾಸು ಕೊಡ್ತೀನಿ ಅಂದನು, ಇವಾಗಿಲ್ಲ ರಿಸೆಪ್ಷನ್ ಆಗೋಬಿಡ್ಲಿ, ಅದಕ್ಕೆ ಖರ್ಚಾಗ್ತದೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಇಲ್ಲಿಂದ ಅಲ್ಲಿಗೆ ಏನು ಕೈ ಕರ್ಕೊಂಡೋಗಿದ್ವಾ? ಥೋ ನೋವು ಆ ಅಮ್ಮ ಹಿಂಗೆ ಮಾತಾಡಿದ್ರೆ ಈ ಗಾಡಿ ಅಮ್ಮ ಮೇಲೆ ಹಸ್ಬಿಟ್ರೇಣ. ನನಗ ತಲೆಗಾಯಿ ತಿಂತಾಳೇನೋ, ಬುಲ ತಲೆಗಾಯಿ ತಿಂತಾಳ. ನೀನ್ ಕೇಳಿಸ್ಕೊಂಬೇಡ ಬಿಡೋಣ. ಎಷ್ಟು ಜನ ಮಕ್ಳು ನೀಗ? 2 ಗಂಡು ಮಕ್ಳು. ಪರವಾಗಿಲ್ಲ. ಪರವಾಗಿಲ್ಲ. ತಾಕತ್ತಾಗ ಇದೆಯಾ? ಇದೀನಿ. ಗಡ್ಡಿ ಮನೆ ಗೊತ್ತಾಯ್ತು ಮುಂಚೆ, ಇವಾಗಿಲ್ಲ. ಓ ಹಂಗೆ ಅಲ್ಲ, ನಾನು 35,000 ರೂಪಾಯಿ ರೇಷ್ಮೆ ಸೀರೆ ತಂದವನೆ ಅಂತ ಅಂದ್ಬಿಟ್ಟು ಕಿಸ್ಕೊಂಡು ಹೋದ್ನಿ. 35,000 ರೂಪಾಯಿ ರೇಷ್ಮೆ ಸೀರೆ ಇಲ್ಲ, 35 ರೂಪಾಯಿಂದು ಪಾಸ್ ಆಗಿರೋ ಸೀರೆನೂ ಇಲ್ಲ. ಅದ್ಯಾವ 10 ರೂಪಾಯಿದು 5 ರೂಪಾಯಿದು ಸೀರೆ ಕೊಟ್ಬಿಟ್ಟು ಇದೆ ಅಂತಾನೆ. ಒಳ್ಳೆ ಮನೆಗೆ ಹೆಣ್ಣು ತಂದವನು ಎತ್ತು ನಮ್ಮ ಆಶಂಕರ್ನು. ಹುಟ್ಟು ಬಂಕ ಜನಗಳು ಅವರು. ಅವ್ರ ಹತ್ರ ಏನು ಗಿಟ್ಟಲ್ಲ. ದೊಡ್ಡದಾಗಿ ಹೇಳ್ತಾನೆ, ನನ್ನ ಮಗಳಿಗೆ ಹಂಗೆ ಮಾಡ್ಸಿದ್ದೀನಿ ಒಡವೆ, ಹಿಂಗೆ ಮಾಡ್ಸಿದ್ದೀನಿ ಒಡವೆ ಅಂತ. ಅವ್ನ ಮಕ್ಕ ಅವನೇನು ಮಾಡ್ಸೇ ಇಲ್ಲ, ಸಂಪಾದನೆ ಮಾಡಿದ್ದೆಲ್ಲ ಅವನೇ ತಿನ್ಕೊಂಬಿಟ್ಟು ಹೆಂಗೆ ಕೊಟ್ಟಿದ್ದಂಗೆ ಅವನೇ. ಏನು ನೋವು, ಯಾರಾದ್ರು ಹಿಂಗೆ ಬಿಡ್ಕೊಂಡು ಸಾಯ್ತಾಳೆ. ಅದೇನೋ ಯಾರು ನೆಂಟರು ಬಂದಿದ್ದಾಗ ಏನೋ ನೀನು ಸುಮ್ಮನೆ ಇರೋಕ್ಕಾಗಲ್ಲೇನಮ್ಮ? ಏನ ಸುಮ್ಮನೆ ಇರೋದು? ಒಂದು ಒಬ್ಬಟ್ಟು ಮಾಡಿಕ್ಕಾಗಲ್ಲೇನಾ? ಏನು ಯಾವಾಗಲೂ ಗಾಸಿಗಳು ರೊಟ್ಟಿಗಳು ಚಪಾತಿಗಳು ಮಾಡಿರ್ತಾಳೆ, ನಾವು ಒಂದು ಶಾವಿಗೆ ಬಾತ್ ಮಾಡಿಕ್ಕಾಗಲ್ಲೇನಾ? ಅಲ್ಲ, ಮನೆಗೆ ನೆಂಟರು ಬಂದವ್ರೆ ಬೀಗರು ಅನ್ನೋದು ಜ್ಞಾನ ಬೇಡ. ಅಮ್ಮನ್ಕ ಗ್ಯಾನ್ ಗೆಟ್ಟೊಳಕ ಎಂಚಿ ಅಮ್ಮನ್ಕ. ಓಹೋ, ನಮ್ಮ ಮನೆಗೆ ಬಂದಾಗ ನಾವು ರುಚಿಗೆ ಮಾಡಿಕ್ಕಲ್ಲ. ಏನೋ ಒಂದು ಬೋಂಡ ಹಾಕೋದು ಬೇಡ, ಏನೋ ಒಂದು ಹಪ್ಪಳ ಹಾಕೋದು ಬೇಡ, ಹೆಸರು ಬೇಡ ಬೇಡ, ಒಂದು ಪಲ್ಯ ಗತಿ ಇಲ್ಲ ಅವ್ರ ಮನೆಗ. ಅದೇನು ಗಟ್ಟಿಗೆ ಜನಗಳ ಏನೋ ಹೋಗು, ಕಳೆ ಉದ್ದಿನ ಬೇಳೆಕಾಳು ಉರ್ದ್ಬಿಟ್ಟು ದ್ವಾಸಿಗೆ ಇಟ್ಟೆ ಚಟ್ನಿ ಮಾಡೋಳೆ, ಅದನ್ನ ಬಾಯಿಗೆ ಇಕ್ಕನ ಆತದಿನ. ನೆಂಟರು ಬಂದವ್ರೆ ದ್ವಾಸಿಗೆ ಮಾಡೋಣ, ಪೂರಿಗೆ ಮಾಡೋಣ, ಚಿತ್ರಾನ್ನ ಮಾಡೋಣ, ಪಲಾವ್ ಮಾಡೋಣ, ಬೋಂಡ ಹಾಕೋಣ, ಉದ್ನೋಡೆ ಹಾಕೋಣ, ಬಜ್ಜಿ ಹಾಕೋಣ,
ಏನೋ ಬೇಡನೋ ಸಿಕ್ಕುನೆ ನಾನೆಲ್ಲೂ ಕಾಣೇನಪ್ಪ ಇಂಥ ಬೀಗ್ರನ್ನ. ಅಯ್ಯೋ ಇವಳು ಹೊಟ್ಟೆ ಉಳ್ದೋಗ నాకు ಕೇಳಿ 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 ಸಾಗಾಗ್ಬಿಟ್ಟದಣ್ಣ. ನೋವು ಅಣ್ಣ ನೋವು ನಡೆಯೋಣ ನೋವು ನಮ್ಮೂರೆಲ್ಲ ತೋರ್ಸ್ಕೊಂಬರ್ತೀನಿ. ಬಾಣ ಈ ಗಾಡಿ ಯಾಕೋ ಮುಂದಿಗೆ ಹೋಗ್ತಾ ಇಲ್ಲಣ್ಣ. ನೀನು ಸೀಟ್ ಮೇಲೆ ಕುತ್ಕೊಂಡು ಗಾಡಿ ಓಡಿಸೋದು ಬಿಟ್ಬಿಟ್ಟು ಚಕ್ರದ ಮೇಲೆ ಕುತ್ಕೊಂಡ್ರೆ ಗಾಡಿ ಮುಂದಕ್ಕೆ ಹೋಗ್ತದ. ಓ ಹಂಗೆ ಹ್ಞೂ ನಡಿ ನಡಿ ಹೋಗೋಣ. ನೋವು ಅಣ್ಣ ಬೆಲೆ ಯಾವನ ಪಿಗರ್ ಯಾವೇನ ನಿಮ್ಮೂರಾಗ ಹಂಗಂದ್ರೆ ಏನು ಹುಡುಗಿರು ನೋಡೋದು ಚೆನ್ನಾಗಿರೋ ಹುಡುಗಿರು. ಹ್ಞೂ ಹುಡುಗಿ ಸುದ್ದಿಗೆಲ್ಲ ಹೊಡೆದ್ರೆ ನಮ್ಮೂರಾಗಿನ ಜನಗಳ ಕೈ ಕಾಲು ಮುರ್ದಾಕ್ಬಿಡ್ತಾರೆ ಅಷ್ಟೇ. ಸರಿಲ್ಲಪ್ಪ ನಮ್ಮೂರಾಗ ಜನಗಳು ಅಯ್ಯೋ ದೇವ್ರ ಸದ್ಗ ನಾವು ಅವ್ರ ಸುದ್ದಿಗೆ ಹೋಗೋದಿಲ್ಲ, ದೂರದಿಂದ ನೋಡೋದು ಅಷ್ಟೇ. ದೂರದಿಂದ ನೋಡಿ ಏನಣ್ಣ ವಿಜಿಲೆ ಬರ್ತಾಯಿಲ್ಲ. ಅಯ್ಯೋ ಬರ್ತಾನೆ ಇಲ್ಲ ನಾವು ದೂರದಿಂದ ನೋಡಿ ಹಂಗೆ ಸಿಳ್ಳೆ ಹೊಡಿಯೋಣ. ಹೋಗೋಣ ಹತ್ರಿಗೆಲ್ಲ ಹೋಗೋಣ ನಾವು. ಹತ್ರಿಗೆ ಹೋದ್ರೆ ಡೇಂಜರ್. ಈ ಟ್ರಾನ್ಸ್ಫಾರ್ಮ್ ಡಬ್ಬಗಳಿದ್ದಂಗೆ ಈ ಹೆಣ್ಮಕ್ಳು ಯಾವಾಗ ಧಮ್ ಅನ್ಬಿಡ್ದವೆ. ಹ್ಞೂ ನಡೆಯೋಣ ಹೋಗೋಣ ನಡೆಯೋಣ ಊರೆಲ್ಲ ಒಂದು ಸುತ್ತಾಗ ಬರೋಣ. ನಡಿ ಚಿಕ್ಕನೇ ಅವನ ಜೊತೆಗೆ ಹೋಗೋಣ. ಅವ್ನು ಬಲ ತಲಕಿನ್ಲೋಣ. ಹೌದು ಸುಮ್ಮನೆ ರಮ್ಮ ಎಲ್ಲರೂ ನಿಂಗೆ ಕೆಟ್ಟೋರಂಗೆ ಕಾಡ್ತಾರೆ ಪಾಪ ಹೆಣ್ಣು ಒಳ್ಳೆಯವನ. ನಡೆಯೋಣ ಬಾಣ ಬಾಣ ಒಂದು ಊರೆಲ್ಲ ನಿಮ್ಮ ಊರೆಲ್ಲ ಒಂದು ಸುತ್ತಾಕೊಂಬರೋಣ ಬಾಣ. ಅಲ್ಲ ಒಂದಿಷ್ಟು ಕೂಳು ಹಾಕೋ ಕೈ ಹೋಗ್ತಾ ಇಲ್ಲ ಅವ್ರಕ. ಹಾಂ ಯಾವಾಗ ಒಂದಿಷ್ಟು ಅಡಿಗೆ ಮನೆ ಅಂತೂ ಬಂದವರಲ್ಲಪ್ಪ ದೊಡ್ಡ ದೊಡ್ಡ ಹೆಂಗಸರು ಇಬ್ಬರು ಅಕ್ಕನ ತಂಗಿರು ಒಂದಿಷ್ಟು ಕೂಳು ಹಾಕೋ. ನನಗೆ ಜ್ಞಾನ ಬೇಡ ಜ್ಞಾನ ಜನಗಳಿಗ ತೂ ಇಂಥ ದಬ್ಬಸ್ ಜನಗಳು ನಾನು ಎಲ್ಲೂ ನೋಡಿಲ್ಲ. ನಮ್ಮ ಮನೆಗೆ ಬರಲಿ ಮಾಡಿ ಮಾಡಿ ಗಂಟೆ ಕಾಲ ತುರುಕ್ತೀನಿ. ಅಣ್ಣೋ ಕೇಳಿ 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 ನಂಗೆ ಸಾಗೋಗ್ಬಿಡೋಣ. ಏನೋ ಯಮ್ಮನ ಇಂತಳ್ಗದಿಂದ ಅಣ್ಣ ಅಲ್ಸಿರೋದು ಪಲ್ಸಿರೋದು ತಿಂದು 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 ಎಮ್ಗೊಟ್ಟಿದ್ದಂಗ ಅವನು. ಅಯ್ಯಪ್ಪ ಅದೇನು ಜನಗಳಪ್ಪ ಬಂದವ್ರಿಗೆ ನ್ಯಾಯವಾಗಿ ಒಂದು ತಿರ್ಕುಳು ಹಾಕೋಕ್ಕಾಗಲ್ಲ. ಏನಾಗಲಿ ಬಾಯ್ ಮುಚ್ಕೊಂಡಿರೋ ಏನು ಹೇಳಿದ್ನೇ ಹೇಳ್ತಾ ಇದೆಯಾ. ಅಯ್ಯ ಅವ್ರ ಮನೆಗೆ ಏನಿತ್ತು ಅದನ್ನ ಮಾಡಾಕವ್ರೆ ಸುಮ್ಮನೆ ಇರಬೇಕು. ಹಾಗೆಲ್ಲ ಹೆಸ್ರಿಗೆ ಕೂಡ್ದು 35,000 ರೂಪಾಯಿ ಸೀರೆ ಕೊಡ್ತೀನಿ ಅಂತ ಏನಕ್ಕೆ ಬೊಂಕ್ಬೇಕಾಗಿತ್ತು ಅವನ? ಏನಕ್ಕೆ ಬೊಂಕ್ಬೇಕಾಗಿತ್ತು ನೀನು? ಹಂಗಾದ್ರೆ 35,000 ರೂಪಾಯಿ ಸೀರೆಗೋಸ್ಕರನೇ ಹೋಗಿತ್ತಾ? ಹ್ಞೂ 35,000 ರೂಪಾಯಿ ಸೀರೆ ಕೊಡ್ತೀನಿ, ಒಂದು ಮುಖನಾಥ್ ಕೊಡ್ತೀನಿ. ಅಯ್ಯೋ ಮುಖನಾಥ್ ಅಲ್ಲೇ ಲಕ್ಷ್ಮೀ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದು ಮುಂದೆ ಮಗನು ಯಾವುದೂ ಇಲ್ಲಲ್ಲ. ಹಾಂ ಬರಲಿ ನಮ್ಮ ಮನೆಗ ಬರಲಿ ಈ ಮಾತು ಕೇಳ್ತೀನಿ. ಅಯ್ಯಪ್ಪ ಬಾಣ ನಾವು ಅಯ್ಯ ತರಕಾರಿ ತಿನ್ನಾಕ್ತಾಳೆ ಹೆಂಗ್ಸು ಬಾಣ ನಡೆಯೋಣ ನಾವು. ಅಯ್ಯೋ ಪಿಗರ್ಗೆ ಯಾವೇನೋ ಮಸ್ತಾಗಿ ಇಲ್ಲಿ ಯಾವ ಪಿಗರ್ಗೆ ಇಲ್ಲನೋ ಎಲ್ಲ ಆಂಟಿಗೆ ಇರೋದು. ಆಂಟಿಗೆ ಇವಾಗ ಚೆನ್ನಾಗಿರೋದೇನೋ ನಿಂಗಿನ ತಿಳಿದು ನಾನು ಕರ್ಕೊಂಡು ಹೇಳಿದ್ದೀನ 35,000 ರೂಪಾಯಿ ಸೀರೆ ಕೊಡ್ತೀನಿ ಅಂತ. 35,000 ರೂಪಾಯಿ ಸೀರೆ ಒಂದು ಮಾಕಷ್ಟು ಬೆಂಕಿತ್ತು. ಯಾರಿದ್ದೀರಾ ಮನೆಗೆ? ಯಾವರಮ್ಮ ಅಜ್ಜಿ? ನಾನು ತಿಳಿತು ಬಿಡು ಹೆಸರಿಗೆ ಬರ್ಕೊಂಡು ಹೋಗಕ್ಕೆ ಬಂದಿದ್ಯಾ? ತಿಳಿತು ಬರ್ಕ. ಇದನ್ನು ಪೆನ್ನು ಬುಕ್ ತಂದಿಲ್ಲ ಮೊಬೈಲಾಗಿ ಇಟ್ಕೊಂತೀಯಾ? ಬರ್ಕ. ನಮ್ಮ ಯಜಮಾನಪ್ಪನ ಹೆಸರು ಸದಾಶಿವಪ್ಪನು. ಮನೆಗೆ ದೊಡ್ಡ ಯಜಮಾನ ಅಪ್ಪನು. ನಾನು ಆ ಅಪ್ಪನ ಹೆಂಡ್ರು ಅಂಬುಜಮ್ಮನು. ನನಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ದೊಡ್ಡವನು, ಒಬ್ಬನ ಹೆಸರು ಚಿಕ್ಕವನು, ಎಲ್ಲಾರ್ಕಿನ ಲಾಸ್ಟಳು ಸರಸ್ವತಿ. ಆಮೇಲೆ ಚಿಕ್ಕವನ ಮಕ್ಕಳು 2 ಗಂಡು ಮಕ್ಕಳು, ಆಶಂಕರನು ರಾಮನಿಗೆ ಮದುವೆ ಆಗುತ್ತೆ. ಹೆಂಡ್ರು 2 ಹೆಣ್ಮಕ್ಳು. ಆಮೇಲೆ ನಮ್ಮ ಅಕ್ಕನೊಬ್ಳು. ನಾನು ದೊಡ್ಡ ಮಗನಿಗೆ 2 ಹೆಂಡ್ರುಗಳು, ದೊಡ್ಡ ಹೆಂಡ್ರಿಗೆ 2 ಹೆಣ್ಮಕ್ಳು, ಚಿಕ್ಕ ಹೆಂಡ್ರಿಗೆ 1 ಹೆಣ್ಣು ಮಗು. ಚಿಕ್ಕ ಹೆಂಡ್ರು ಹೋಗಿಲಿಲ್ಲ, ಮಗು ಮಾತ್ರ ಗಂಡು ಮಗು ನಮ್ಮ ಹತ್ರ ಅದೇ. ಇಷ್ಟೇ ಇದೆ ನಾನು ಬರ್ಕ. ಅಯ್ಯೋ ಅಜ್ಜಿ ನಾನು ಅದಕ್ಕೆಲ್ಲ ಬಂದಿರೋದು, ಸೆನ್ಸಸ್ ಮಾಡೋಕ್ಕೆಲ್ಲ ಬಂದಿರೋದು. ಏನು ಸೆನ್ಸಸ್ಸು? ಹಂಗಂದ್ರೆ ನಮ್ಮ ಇಲ್ಲಿ ರಾಮು ಎಲ್ಲಿ? ರಾಮ್ನವ್ರ ಆಫೀಸಾಗ ಕೆಲಸ ಮಾಡತ್ತಾ? ಮದುವೆ ಆಗೋದೇ ಇಲ್ಲ ನಿಮ್ಗ? ಮದುವೆ ಆಗೋದೇ ಇಲ್ಲಮ್ಮ. ಏನಿಬ್ರು ಜೊತೆಗೆ ಕೆಲಸ ಮಾಡ್ತೀರೇನು? ಏನು ಸಮಾಚಾರ? ಮನೆಗಂಟ ಹುಡ್ಕೊಂಡ್ಬಂದ್ಬಿಟ್ಟಿದ್ಯಾ ನಮ್ಮ ರಾಮನ್ನ? ಅಯ್ಯೋ ಭಗವಂತ, ಎಲ್ಲಿ ರಾಮು ಅವರು? ಅವನ ಎಲ್ಕೋ ಹೋಗವನೆ. ಯಾಕ ಇವತ್ತು ಕೆಲ್ಸಕ್ಕೆ ರಜೆ ಹಾಕವನೆ ಬರಲ್ಲ, ಅದಕ್ಕೆ ಮನೆ ಹತ್ರಕ್ಕೆ ಹುಡ್ಕೊಂಬರ್ಬಿಡೋದೆ. ನಿಂಗೆ ಮದುವೆ ಆಗೋದೇ ಇಲ್ಲ? ಅಯ್ಯೋ ಅಜ್ಜಿ ನನ್ನ ಮದುವೆ ಬಗ್ಗೆ ನಿಂಗೆ ಯಾಕೆ? ಎಲ್ಲಿ ರಾಮು ಅವರು? ರಾಮು ಅವರೇ ಫೋನ್ ಮಾಡಿದ್ರು ನನಗೆ. ಅವನೇ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿದ್ನಾ? ಎಷ್ಟು ಧೈರ್ಯ ನೋಡ್ದ ಅವನ್ಗ. ಒಟ್ನಾಗಿ ನನ್ನ ಮೊಮ್ಮಗಳು ಭಾಳ ಹಾಳು ಮಾಡ್ಬೇಕಂತ ನಿಂತವನೆ. ನಿನ್ನ ಫೋನ್ ಮಾಡಿ ನಮ್ಮನೆ ಹತ್ರ ಕರ್ಸ್ಕೊಂಡವನ. ಅಷ್ಟು ದೊಡ್ಡ ಮನುಷ್ಯನಾಗ್ಬಿಟ್ಟವನ ಅವನು. ಅಜ್ಜಿ ವಿಷಯ ತಿಳ್ಕೊಂಡೆ ನೀವೇನೇನೋ ಮಾತಾಡ್ಬೇಡ್ರಿ. ಲೇ ಕಾರುಣ್ಯ ನೋಡ ಕತ್ತೊಳಗೆ ಬಳಕ ಇದೆಯಾ ಅಂತ ಮನೆ ಹತ್ರಕ್ಕೆ ಕರ್ಸ್ಕೊಂಡ್ಬಿಟ್ಟವನೇನು? ಅಜ್ಜಿ ನಾಲ್ಗೆ ಸ್ವಲ್ಪ ಬಿಗಿಡ್ ಮಾತಾಡಿ. ಏನು ಹಂಗೆ ಮಾತಾಡ್ತಾ ಇದೆಯಾ? ರಾಮು ನನ್ನ ತಮ್ಮನ ಥರ ಇದ್ದಾನೆ. ಅಯ್ಯೋ ಆದ್ರೇನು ಅಣ್ಣ ಆದ್ರೇನು ಇವಾಗಿನ ಕಾಲದಾಗ ಎಲ್ಲ ಒಂದೇ ತಕ್ಕ. ಏನಜ್ಜಿ ಅದು? ಯಾರೋ ಬಂದವ ನೋಡು ಸುಂದರಾಂಗಿ ಬಾ. ಯಾರು ಬೇಕಾಗಿತ್ತು? ರಾಮು ಅವ್ರು ಫೋನ್ ಮಾಡಿದ್ರು. ನನ್ನ ದೀಪಾ ಅಂತ. ಓಹ್ ದೀಪಾ ಅವರಾ? ಸಾರಿ ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ. ಬನ್ನಿ ಒಳಗಡೆ ಬರ್ತಾರೆ ಬನ್ನಿ ರಾಮು. ಇವಳು ನೋಡು ಬರ್ತಾರೆ ಬನ್ನಿ ರಾಮು ನಡೀರಿ ಒಳಗಡೆ ಕಂತವಳೆ. ಬೇಜಾರು ಮಾಡ್ಕೊಂಡ್ರಿ, ನಮ್ಮ ಅಜ್ಜಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಆಕಾಶದಿಂದ ಇಳ್ಬಿಟ್ಟು ಬಂದವಳೆ ಗಂಧರ್ವ ಕನ್ನೆ. ಬನ್ನಿ ಒಳಗಡೆಗೆ ಬನ್ನಿ. ಅಯ್ಯ ಸುಮ್ಮನೆ ಇರೋಕ್ಕಾಗಲ್ಲ. ಅದೇನು ಬಾಯಮ್ಮ ನಿಂದು ಒಟವಟ ಅಂತ ಇರ್ತೀಯಾ? ಯಾರೇ ಅಮ್ಮನು? ಸ್ನೇಹ ಅವ್ರ ಯಜಮಾನ ಸಂಜಯ್ ಅವನಲ್ಲ ಅಯ್ಯಪ್ಪನ ಮೊದಲನೇ ಏನ್ರು. ಅಯ್ಯೋ ನಿನ್ನ ಬಾಯ್ಗೆ ಮುಂದಾಕ ನೀವು ಒಟ್ಟ ಹುಟ್ಟೋಗ ಸತ್ತೋಗಳು ಅಂತಂದ್ರೆ ಇವಾಗ ಇವಳೇನು ಕೈ ಕರ್ಸಿರೋದು? ಲೇ ಸ್ನೇಹಿಗೆ ಭಾಳ ಹಾಳು ಮಾಡ್ಬೇಕಂತ ನಿಂತಿದ್ಯೇನೆ ನೀನು? ಸ್ವಲ್ಪ ಸುಮ್ಮನೆ ಇರಬೇಕು. ಸ್ನೇಹಗೂ ಗೊತ್ತಿಲ್ಲ ಇಲ್ಲಿ ಕರ್ಸಿರೋದು ಯಾರಿಗೂ ಗೊತ್ತಿಲ್ಲ. ನೀನು ಬಾಯಿ ಸ್ವಲ್ಪ ಬಾಯಿ ಮುಚ್ಕೊಂಡು ಬಾಯಿಗೆ ಬೀಗ ಹಾಕಿದ್ರೆ
ನನಗೆ ನೆಮ್ಮದಿ ನೀನು ಮೊದಲೇ ಟಿ ವಿ ನೈನಿತ್ತಂಗೆ ಸುಮ್ಮನೆ ಇದ್ಬಿಟ್ಟು ಏನೇನು ನಡೀತೈತೆ ಅಂತ ನೋಡು. ಅಯ್ಯೋ 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 ಆ ಮುಂಡೆ ಮಗನು ಹೇಳಿದ್ನಲ್ಲಿ ಅವನು ಸಂಜೆಗನು ಸತ್ತೋಗ್ಬಿಟ್ಟವಳೆ. ನಾನು ಮೊದಲೇ ಅಂಟ್ರು ಅಂತ ಈ ಕಡೆ ಗುಂಡ್ಕಲ್ಲಿದ್ದಂಗೆ ಅವಳೆ ರಂಬೆ ಊರ್ವಶಿ ಇದ್ದಂಗೆ ಎಷ್ಟು ಚೆನ್ನಾಗವಳೆ. ಅಯ್ಯೋ ಹಂಗಾದ್ರೆ ಮುಗೀತು ನಮ್ಮ ಸ್ನೇಹಿಕತೆ. ಇನ್ನು 3ನೇ ಮದುವೆ ಮಾಡ್ಬೇಕೇನೆ ಬಂತಲ್ಲಪ್ಪ ಬಿಕ್ನ ಅದೇ ಊರಾಗಿನ ಜನ ಅದು ಎಷ್ಟು ನಗಿತಾರೋ ಅದೇನು ಕತೆನೋ. 3ನೇ ಮದುವೆ ಮಾಡಿದ್ರೆ ನೀನು ವರ್ಷ ಸುಮ್ಮನೆ ಇರ್ತೀಯಾ? ವರ್ಷದ್ದು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಏನು ನಡೀತೈತೆ ಅಂತ ನೋಡು, ಬಾಯಿಗೆ ಬಂದಾಗ ಮಾತಾಡಬೇಡ. ಅಲ್ಲಲೇ ಸ್ನೇಹಿಕತೆ ಏನೇ ಇವಳಕ್ಕೆ ನಮ್ಮನೆ ಕರ್ಕೊಂಬಂದಿರೋದು? ನಮ್ಮ ಕೈ ಇವಳ ಕೈ ಏನೇ ಸಂಬಂಧ? ಹಾಂ ಏನೇನು ಕೆಲ್ಸಕ್ಕೆ ಮಾಡ್ಬೇಕಂತಿದ್ರೆ ನೀನು ನೀನು ಗಂಡಿಬ್ರು ಸೇರ್ಕೊಂಡು ಸರೋಜಮ್ಮನ ಮೈ ಮೇಲೆ ಐತಲ್ಲ ದೆವ್ವ ಫ್ರೆಂಡ್ ಅಂತ ಈ ಅಮ್ಮನು. ಆ ದೆವ್ವ ಹೇಳ್ತಾ ಇದೆ ಈ ಅಮ್ಮನ ಜೊತೆಗೆ ಮಾತಾಡೋರ್ಗೂ ನಾನು ಹೋಗಲ್ಲ ಅಂತ, ಅದಕ್ಕೆ ಕರ್ಸಿರೋದು. ಹೌದಾ? ಅಯ್ಯಮ್ಮ ನನಗೆ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಗೋಗ್ಬಿಟ್ಟಿತ್ತು. ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ದಿಗ್ಗೆತ್ಕೊಂಡ್ಬಿಡ್ತು. ಅಯ್ಯೋ ಮುಂಚೆನೇ ಹೇಳಕತ್ತಾರೆ ಇಲ್ಲೇನೆ ಹೇಳಕ್ ಬಿಡ್ತೀಯ ನೀನು? ನಿನ್ನ ಬಾಯ ಬೊಂಬಾಯಿ. ನಡಿ ಒಳಕ ಮಾತಾಡ್ತೀನಿ. ಅಯ್ಯೋ ನಾನೇನು ಮಾತಾಡಲಿ? ಸ್ನೇಹ ಸುದ್ದಿ ಆಗಲಿ ಅವ್ರ ಯಜಮಾನ್ರ ಸುದ್ದಿ ಆಗಲಿ ಏನೂ ಮಾತಾಡಬಾರ್ದು. ಸುಮ್ಮನೆ ಇರ್ಬೇಕು ನೀನು. ಯಾಕೆ ಮಾತಾಡ್ಕೊಡ್ತು ಅಂದರೆ ಮಾತಾಡ್ಕೊಡ್ತು. ನಮ್ಮನೆಯಿಂದನೇ ಏನು ಕೊಟ್ಟಿರೋದು ಅಂತ ಅಮ್ಮನಿಗೆ ಗೊತ್ತಿಲ್ಲ. ಸುಮ್ಮನೆ ಇರ್ಬೇಕು ನೀನು. ಮೇಡಮ್ ಬಂದೆ ಮೇಡಮ್ ಬಂದೆ. ಸರಿ ಆದವ್ರು ಬಿಡು, ಅದೇನೇನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಮುಂದುವರಿ.